ಸ್ವಾಗತ. ನಾನು ಇವತ್ತು ಮಶ್ರೂಮ್ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಈಗ 3-4 ಅವರು ಅದನ್ನು ತಂದಿದ ತಕ್ಷಣ ಕಬ್ಬಣದ್ರಲ್ಲಿ ಕಟ್ ಮಾಡಿಬಿಡ್ಬೇಕು. ಅದು ಎಣ್ಣೆ ಹಾಕಿದ್ದೀನಿ ಸಾಕಷ್ಟು. ಕಬ್ಬಣದ್ರಲ್ಲಿ ಕಟ್ ಮಾಡಿಬಿಡ್ಬೇಕು, ಆವಾಗ ಕೆಟ್ಟೋಗೋ ಚಾನ್ಸಸ್ ಇರೋದಿಲ್ಲ. ಕಟ್ ಮಾಡಿ ಮತ್ತೆ ಒಂದು 3 ಅವರು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದ್ರ ಮೇಲಿರೋ ಲೇಯರ್ ಎಲ್ಲ ಒಂದು ಸ್ವಲ್ಪ ಕೊಳಕೊಳಕಾಗಿರೋದು ಹೋಗುತ್ತೆ ಅಂದ್ಬಿಟ್ಟು ಒಂಚೂರು ಸಾಸಿವೆ ಹಾಕ್ತಾ ಇದ್ದೀನಿ, ಒಂಚೂರು ಜೀರಿಗೆ ಹಾಕ್ತಾ ಇದ್ದೀನಿ. ಏನಿಲ್ಲ, ಬರೀ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಮಾಡ್ಕೊಳ್ಳೋಷ್ಟು ಸುಲಭ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲ, ಏನಿಲ್ಲ, ಏನೂ ಮಾಡ್ಬೋದು. ಸಿಂಪಲಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕರಗಿಸ್ತೀವಿ ಉಪ್ಪಾಕ್ಬಿಟ್ಟು ಬಿಸಿಬೇಯಿಸೋದು. ಫ್ರೈ ಮಾಡುವಾಗಂತೂ ಅರಿಶಿನ ಪುಡಿ ಹಾಕಬೇಕು. ಇದನ್ನು ಡ್ರೈ ಮಾಡ್ಬೋದು, ಮಸಾಲೆಗೆ ಹೆಚ್ಚು ಮಾಡ್ಬೋದು, ಈ ಥರನೂ ಮಾಡ್ಬೋದು. ಇದು ಸಿಂಪಲ್ ಆಗಿದೆ. ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ, 3 ಪ್ಯಾಕೆಟ್ ಬಂದಿದ್ದು. ಅದರಲ್ಲಿ ನಾನು 1.5 ಪ್ಯಾಕೆಟ್ ಹಾಕಿದ್ದೀನಿ. 1 ಪ್ಯಾಕೆಟ್ ಹಾಕಿದ್ದೀನಿ, 2 ಪ್ಯಾಕೆಟ್ ಇದೆ. ಅದನ್ನು ಅರಿಶಿನ ಪುಡಿ ಹಾಕಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ. ಇದನ್ನು ಟೊಮೊಟೊ ಮೇಲೆ ಹಾಕ್ತೀನಿ, ಅದನ್ನು ನೀರು ಬಿಡುತ್ತೆ, ಇದನ್ನು ನೀರು ಬಿಡುತ್ತಲ್ಲ, ಹಾಗಾಗಿ ಟೊಮೊಟೊ ಮೇಲ್ಗಡೆ ಹಾಕ್ತೀನಿ. ಒಂದು 5 ನಿಮಿಷ ಇದು ನೀರು ತುಂಬ ಬಿಡುತ್ತೆ. ನೀರು ಹಾಗಾಗಿ ಇದನ್ನು ಆವಾಗವಾಗ ಒಂಚೂರು ಕಲಿಸ್ಕೋಬೇಕು. ನೋಡಿ, ತೆಗಿತೀನಿ. ನೀರಾಗೋದು ನಾವೇ ನೀರು ಹಾಕಿದ ಥರ ಆಗಿದೆ. ಫಸ್ಟ್ ಮಶ್ರೂಮ್ ಎಲ್ಲ ಅಲ್ಲಿ ಊರಿಗೆ ನ್ಯಾಚುರಲ್ ಆಗಿ ಬೆಳೆಯೋದು, ಇರ್ತಿರ್ಲಿಲ್ಲ. ಇವಾಗ ಜನ ಬೆಳೆಯೋದ್ರಿಂದ ಈ ಥರ ಇರುತ್ತೆ. ಅರಿಶಿನ ಪುಡಿ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಇದಕ್ಕೆ. ಇದ್ರ ಸ್ಮೆಲ್ ಒಂಚೂರು ಇರೋದಿಲ್ಲ. ಅರಿಶಿನ ಪುಡಿ ಹಾಕಬೇಕು. ಇದೆಲ್ಲ ನೀರು ಚೆನ್ನಾಗಿ ಡ್ರೈ ಆಗೋವರೆಗೂ ಈ ಥರ ತಿರುಗಿಸಿ ಸ್ವಲ್ಪ ಬೇಯಿಸ್ಕೊತಾನೆ ಇರಬೇಕು. ಇವಾಗ ಮತ್ತೆ ಕಡಿಮೆ ಸಿಮ್ ಮಾಡಿಬಿಟ್ಟು ಮುಚ್ತೀನಿ. ನಾನು ಇವಾಗ ಕಮ್ಮಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಎಷ್ಟು ನೀರು ಡ್ರೈ ಆಗಿದೆ. ಎಷ್ಟೊಂದು ನೀರಿದ್ದು ಇಷ್ಟೊಂದು ಡ್ರೈ ಆಗಿದೆ. ಇವಾಗ ನೀರೆಲ್ಲ ಖಾಲಿ ಆಯಿತು. ಹುಡುಗಿ ಸಾಂಬಾರು ಪುಡಿ ಹಾಕ್ತೀನಿ ಅಷ್ಟೇ. ತುಂಬ ಸಿಂಪಲ್ ಅಂದರೆ ಸಿಂಪಲು. ನೀರು ಸುಂಡೋದಷ್ಟೇ ಲೇಟ್ ಆಗುತ್ತೆ, ಇದೆಲ್ಲ ಬೇಗ ಆಗೋಗುತ್ತೆ. ಇದನ್ನು ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ತಿನ್ಬೋದು, ಊಟ ಮಾಡ್ಬೋದು. ಆದರೆ ತುಂಬ ಗೊಜ್ಜು ಟೈಪ್ ಆಗೋಗುತ್ತೆ, ಹಾಗಾಗಿ ಅನುಕೂಲ ಆಗಲ್ಲ. ಚೂರು ಆ ನೀರಲ್ಲಿ ಯಾವಾಗಂದರೆ ಆ ನೀರು ಒಂಥರ ಬರುತ್ತೆ. ಹಾಗಾಗಿ ಆ ನೀರು ಫ್ರೈ ಮಾಡಿಬಿಟ್ಟು ನಾವು ಮತ್ತೆ ಹೊಸದಾಗಿ ಒಂಚೂರು ಹಾಕಬೇಕು, ನಮಗೆ ಎಷ್ಟು ಬೇಕಷ್ಟು. ನಾನು ಇದನ್ನು ಮುದ್ದೆಗೆ ಮಾಡಿದ್ದೀನಿ. ಒಂದು ಸತಿಗೆ 4 ಜನಕ್ಕೆ ಆಗುತ್ತೆ. ಇದು ಮುದ್ದೆಗೆ 4 ಜನ ಊಟ ಮಾಡ್ಕೋಬೋದು. ಮುದ್ದೆಗೆ ಮಾತ್ರ, ಸಾಂಬಾರಿಗೆ ಬೇಕಾದರೆ ಬೇರೆ ಹಾಕೋಬೋದು. ಮುದ್ದೆಗಷ್ಟೇ ಇದು ಸ್ವಲ್ಪ ಬೇಯಲಿ. ಇವಾಗ ಅದು ನ್ಯಾಚುರಲ್ ಆಗಿ ಬರೋದಾದ್ರೆ ಬೇಗ ಈ ಒಗ್ಗರಣೆನಲ್ಲೇ ಬೆಂದೋಗಿರುತ್ತೆ. ಇದು
ಬೆಳೆಸೋದಲ್ಲ, ಹಂಗಾಗಿ ಒಂದು ಸ್ವಲ್ಪ ಬೇಯಬೇಕಿದು. ಬಗೆಹರಿಸ್ಬಿಡ್ತೀನಿ. ಬಿಸಿ ಬಿಸಿ ಮಶ್ರೂಮ್ ಗೊಜ್ಜು ರೆಡಿಯಾಗಿದೆ. ಸಿಂಪಲಾಗಿ ಮಾಡ್ಕೊಳ್ಳೋಂಥದ್ದು. ನೀವು ನೋಡಿ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.